ಆಮೇಲೆ ಸಿದ್ದರಾಮಯ್ಯ ಹೇಳ್ತಾರೆ ಮಗ ಮುಖ್ಯಮಂತ್ರಿ ಮುಗಿಸ್ತೀನಿ ನಟರಾಜ್ ಗೌಡ್ರು ಮುಗಿಸ್ಬಿಡ್ತೀನಿ. ಅದಾದ್ಮೇಲೆ ನೋಡಿ ತತ್ಸುಮಾರು 9 ಜನ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ಗಳು ಈಗಾಗಲೇ ಕಾಂಗ್ರೆಸ್ನಲ್ಲಿ ನಾಳೆ ಮುಖ್ಯಮಂತ್ರಿ ಅಂತ ಅಂದ್ಬಿಟ್ಟು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಆಯ್ತಾ, ತೊಂದರೆ ಇಲ್ಲ, ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗ್ಲಿ, ಅದಾವ್ರ ಪಕ್ಷ. ಆಯ್ತಾ, ನಮಗೆ ಅದಕ್ಕೆ ಸಂಬಂಧ ಇಲ್ಲ. ಆದ್ರೆ ನನ್ನ ಪ್ರಶ್ನೆ ಇವತ್ತು ಯಡಳ್ಳಿ ಅವ್ರಿಗೆ ಏನು ಅಂದ್ರೆ, ಆರ್ಟಿಕಲ್ 356 ಭಾರತದಲ್ಲಿ ಬಂದೆ ಆರ್ಟಿಕಲ್ 356 ಭಾರತದಲ್ಲಿ ಎಷ್ಟು ಬಾರಿ ಆಗೋಯ್ತು ಹೇಳ್ಬೇಕು. ಒಂದು. ಎರಡನೇದು, ಅಕಾಲಿದಳ ಸರ್ಕಾರ 1952 ಬಂದಾಗ ಪಟ್ಯಾಲದಲ್ಲಿ ಆವತ್ತು ಬಿಳಿಸಿ, ಅದಾದ್ಮೇಲೆ ಕೇರಳ ಸರ್ಕಾರ ಬೀಳಿಸಿ, ಅದಾದ್ಮೇಲೆ ಎಷ್ಟು ಬಾರಿ ದುರುಪಯೋಗ ಪಡಿಸ್ಕೊಂಡು ಬಿಟ್ಬಿಡಿ. ಆರ್ಟಿಕಲ್ 356 ಬಿಟ್ಬಿಡಿ. ಆಯಾರಾಮ್ ಗಯಾರಾಮ್ ಸರ್ಕಾರ ಹರಿಯಾಣದಿಂದ ಹಿಡ್ಕೊಂಡು ಆಯ್ತಾ ಎಲ್ಲಾ ಕಡೆ ಮಾಡಿದಂಥವ್ರು ಕಾಂಗ್ರೆಸ್ನ ಬುನಾದಿ. ಅದ್ರ ಬಗ್ಗೆ ಯಡಳ್ಳಿಯವರು ಮಾತಾಡಬೇಕು. ನ್ಯೂಟ್ರಲ್ ಸರಿ ಈಗ ಇತಿಹಾಸದಲ್ಲಿ ಸರ್ಕಾರಗಳು ರಾಜ್ಯ ಸರ್ಕಾರಗಳು ಶಾಸಕರು ಬಂದಿದ್ರು, ಶಾಸಕರು ಹೋದ್ರು, ಪಕ್ಷಾಂತರ ಮಾಡಿದ್ರು. ಈ ತರ ವಿಷಯ ಇದೆ ಇತಿಹಾಸದಲ್ಲಿ. ಅದಕ್ಕೆ ಪಕ್ಷಾಂತರ ನಿಷೇಧ ಕಾಯ್ದೆ ನಾವು ಪಕ್ಷಾಂತರ ನಿಷೇಧ ಕಾಯ್ದೆ ಆಪರೇಷನ್ ಕಮಲ ಅಂದ್ರೆ ಕುದುರೆ ವ್ಯಾಪಾರ ಅಂದ್ರೆ ಶಾಸಕರಿಗೆ ಆಮಿಷವನ್ನ ಕೊಟ್ಟು ಅಧಿಕಾರದ ಆಸೆ ಕೊಟ್ಟು ಅಂದ್ರೆ ಅವ್ರು ಮಾಡಿದ್ರು ಅಶೋಕ್ ಗೌಡ್ರೆ. ನೋ ಸರ್, ಅವರು ಮಾಡಿದ್ರು ತಪ್ಪನ್ನ 1000 ಸಾರಿ ಕಾಂಗ್ರೆಸ್ ತಪ್ಪು ಮಾಡ್ತು, ನೀವು ಅದೇ ದಾರಿನಲ್ಲಿ ನಡೀತೀರಾ? ನೀವು 1000 ಸಾರಿ ತಪ್ಪು ಮಾಡ್ತೀರಾ? ನೀವು ನಿಮ್ಗೇನ್ ಡಿಫರೆನ್ಸ್? ಉಲ್ಲಂಘಿಸಿ ಅದಕ್ಕೆ ಯಾಮಾರಿಸಿ ಕಾನೂನಿಗೆ ಮಣ್ಣೆರಚಿ ನೀವು ಹೆಂಗೆ ಅಂದ್ರೆ ಕುದುರೆ ವ್ಯಾಪಾರ ಆಪರೇಷನ್ ಕಮಲ ನೀವು ಅದನ್ನ ಅದೇ ಕಾನೂನು ಅದೇ ಸಿದ್ಧಾಂತ ಗೋವಾದಲ್ಲಿ ಏನಾಗುತ್ತೆ ಅಂದ್ರೆ, ಗೋವಾದಲ್ಲಿ ಡಿಫರೆನ್ಸ್ ಅಂತೀರಿ. ಅಲ್ಲ, ಒಂದ್ ನಿಮಿಷ, ಕುದುರೆ ವ್ಯಾಪಾರ ಬೆಂಬಲಿಸ್ತೀರಲ್ರಿ, ಕುದುರೆ ವ್ಯಾಪಾರ ಸರಿ ಇತ್ತ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಗೋವಾದಲ್ಲಿ 2017ರಲ್ಲಿ ಸರ್ಕಾರ ಬರುತ್ತೆ. ಯಾರ್ದು? ಕಾಂಗ್ರೆಸ್ನ ಸರ್ಕಾರ ಬರಲ್ಲ, ಮೆಜಾರಿಟಿಗಿಂತ ಕಡಿಮೆ ಇರ್ತಾರೆ, ನಮ್ದು ಅದಕ್ಕಿಂತ ಕಡಿಮೆ ಇರುತ್ತೆ. ಇವರು ಅಲ್ಲಿನ ಉಸ್ತುವಾರಿ ಇರ್ತಾರೆ, ಜನರಲ್ ಸೆಕ್ರೆಟರಿ ಕೂತ್ಕೊಂಡು ವ್ಯಾಪಾರ ಮಾಡ್ತಾರೆ. ನೀನ್ ಮುಖ್ಯಮಂತ್ರಿ ಆದ್ರೆ ಇಷ್ಟು ಕೋಟಿ, ನೀನ್ ಮುಖ್ಯಮಂತ್ರಿ ಆದ್ರೆ ಇಷ್ಟು ಕೋಟಿ ಅಂತ ಹೇಳ್ತಾರೆ. ಗೋವನ್ ಪಾರ್ಟಿ ಇಂಡಿಪೆಂಡೆನ್ಸ್ 3 ಜನ ನಿಮ್ ಬಂದ ನಿಮ್ ಜೊತೆ ಸೇರಿದ್ರು, ಕೈ ಸೇರಿದ್ರು ಅಷ್ಟೇ. ಅವಕಾಶ ಕೊಡ್ತಾ ಇಲ್ಲ. ಅದಾದ್ಮೇಲೆ ಏನಾಗ್ತದೆ, ಅನೇಕ ಜನ ಡಿಸ್ಕಸ್ಟ್ ಆಗ್ಬಿಟ್ಟು ಬೇಡಪ್ಪ ಕಾಂಗ್ರೆಸ್ ಬೇಡ ಅಂತ ಹೇಳಿ ಬಿಜೆಪಿಗೆ ಬರ್ತಾರೆ. ಕರ್ನಾಟಕದಲ್ಲಿ ಏನಾಯ್ತು ಅಂದ್ರೆ, ಆ ಕಳೆದ 1 ವರ್ಷ ಇವ್ರ ಕೊಯಲಿಷನ್ ಗವರ್ನಮೆಂಟ್ ನಲ್ಲಿ ಒಬ್ಬರಿಗೊಬ್ರು ಕಾಲು ಹೇಳ್ಕೊಂಡು ಜೆಡಿಎಸ್ಗೆ ಕಾಂಗ್ರೆಸ್ನವರು, ಕಾಂಗ್ರೆಸ್ಗೆ ಜೆಡಿಎಸ್. ಆಮೇಲೆ ಹೌದು ಕರೆಕ್ಟ್, ಪಕ್ಷ ಸಿದ್ಧಾಂತ. ರಮೇಶ್ ಜಾರಕಿಹೊಳಿ ಅವರು ಟೀಮ್ ಕರ್ಕೊಂಡು ಬಂದಾಗ ಯಾಕೆ ಸರ್ ಸೇರಿಸಿದ್ರಿ ನೀವು? ನಿಮಿಷ, ಪಕ್ಷ ಸಿದ್ಧಾಂತ ಅನ್ಬೇಕಾಗಿತ್ತು. ಇಲ್ಲ, ನಮ್ಮ ಬದ್ಧತೆ ಇದೆ. ಈಗ ಪಕ್ಷ ಸಿದ್ಧಾಂತ ಒಪ್ಕೊಂಡು ಬಂದ್ರ ರಿಸೈನ್ ಮಾಡ್ಬರ್ಬೇಕಾಗಿತ್ತು. ಎಚ್ ವಿಶ್ವನಾಥ್ ಎಲ್ಲ ಇದಕ್ಕೆ ರಿಸೈನ್ ಮಾಡಿ ಪಕ್ಷ ಮತ್ತೆ ಯಾಕೆ ಟಿಕೆಟ್ ಕೊಟ್ರಿ? ನೆಕ್ಸ್ಟ್ ಯಾಕೆ 17 ಜನಕ್ಕೆ ಟಿಕೆಟ್ ಕೊಟ್ರಿ? ಅಲ್ಲಲ್ಲ, ಒಂದ್ ನಿಮಿಷ, ವಿಚಾರ. ಈಗ ಯಾರು ಇವರ ರಾಜಕಾರಣದಿಂದ ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಇದರಲ್ಲಿ ತುಂಬಾ ದೊಡ್ಡ ರೋಲ್ ಇದೆ. ಯಾಕಂದ್ರೆ ನೀವು ಸಿದ್ದರಾಮಯ್ಯನವ್ರ ರೋಲ್ನ ನೀವು ಇದರಲ್ಲಿ ಇದು ಮಾಡಬಾರ್ದು. ಯಾಕೆಂದ್ರೆ ಸಿದ್ದರಾಮಯ್ಯವ್ರಿಗೆ ಏನು ಅಧಿಕಾರ ಸಿಕ್ಕಿರಲಿಲ್ಲ. ಆಗ ಡಿ.ಕೆ. ಶಿವಕುಮಾರ್ ಅವರು ನೀರಾವರಿ ಸಚಿವರಾಗಿದ್ರು, ಅದಾದ್ಮೇಲೆ ಜಿ ಪರಮೇಶ್ವರ್ ಡೆಪ್ಯೂಟಿ ಮುಖ್ಯಮಂತ್ರಿ ಆಗಿದ್ರು. ಇದಕ್ಕೆ ಸಿದ್ದರಾಮಯ್ಯನವ್ರಿಗೆ ಆವಾಗ ಕೊತ್ತ ಅಂತ ಉರಿತಾ ಇತ್ತು. ಅದಕ್ಕೆ ಸಿದ್ದರಾಮಯ್ಯನವರು ಎಲ್ಲಿ ಕುತ್ಕೊಂಡು ಯಾವಾಗ ಪ್ಲಾನ್ ಮಾಡಿದ್ರು ಏನೋ ಗೊತ್ತಿಲ್ಲ. ಆಯ್ತಾ, ಇದೆಲ್ಲ ಇರ್ಲಿ, ಇದೆಲ್ಲ ಒಂದು ವಿಚಾರ. ಆದ್ರೆ ಅನೇಕ ಜನ ಬಿಜೆಪಿ ಸಿದ್ಧಾಂತ ಒಪ್ಕೊಂಡು ಬರ್ತೀವಿ ಅಂದ್ರೆ ನಾವು ಸ್ವಾಗತ ಮಾಡಿದ್ದೇವೆ. ಆದ್ರೆ ಅತ್ಯಂತ ಪ್ರಮುಖ, ಇವತ್ತು ನಾವು ಓಪನ್ ಆಗಿ ಹೇಳ್ತೇವೆ, ಯಾರೇ ಬರಲಿ, ನಮಗೆ ಕಾರ್ಯಕರ್ತರಿಂದ ಹೇಳ್ಕೊಂಡು ನಾಯಕರವರೆಗೂ ಯಾರೇ ಬಂದ್ರು ಸಹ ಸ್ವಾಗತ ಮಾಡ್ತೀವಿ. ಹಂಗಲ್ಲ. ಈಗ ಪಕ್ಷ ಸಿದ್ಧಾಂತನ ಇನ್ನೊಂದು ಹೇಳ್ಬಿಡ್ತೀನಿ. ನಾನು ಇವತ್ತು ಒಂದು ಮಾತು ಹೇಳ್ತೀನಿ ಕೇಳಿ. 1994 ಚುನಾವಣೆಗಿಂತ ಮುಂಚೆ, ಅಸೆಂಬ್ಲಿ ಚುನಾವಣೆಗಿಂತ ಮುಂಚೆ ಒಂದು ಆರ್ಟಿಕಲ್ ಬಂದಿತ್ತು. ಅವತ್ತು ನೀರಾವರಿ ಸಚಿವರಾಗಿದ್ರು ವೀರಪ್ಪ ಮೊಯ್ಲಿ ಅವರ ಸರ್ಕಾರದಲ್ಲಿ.
ಮಂಡ್ಯದ ಒಬ್ಬರು ಶಾಸಕರು. ತದನಂತರದಲ್ಲಿ ಜನತಾದಳಕ್ಕೆ ಸರ್, ಬರ್ತಾರೆ. history ಆವತ್ತು ಒಂದ್ ನಿಮಿಷ, ಏನಾದ್ರೂ ಇರ್ಲಿ ಸರ್. ಒಂದ್ ನಿಮಿಷ. History ಏನಾದ್ರೂ ಇರ್ಲಿ, ಅವ್ರು ಏನಾದ್ರೂ ಅಲ್ಲ, ಇರ್ಲಿ. ಕುದುರೆ ವ್ಯಾಪಾರಕ್ಕೆ ಇನ್ನಲ್ಲಿ ಒಂದ್ ನಿಮಿಷ, Justification ಇಲ್ಲ, ಒಂದ್ ಆಗಲ್ವಾ? ನಿಮಿಷ ನಾನು ಹೇಳ್ತಾ ಇದ್ದೀನಿ ಏನಂದ್ರೆ, ನೈತಿಕತೆ ಅನ್ನತಕ್ಕಂತಹದ್ದು ರಾಜಕಾರಣದಲ್ಲಿ ಯಾವತ್ತೇ ಒಂದು ಎಡಿಟೋರಿಯಲ್ ಬರುತ್ತೆ. ಆ ಎಡಿಟೋರಿಯಲ್ ಅಲ್ಲಿ ಒಬ್ಬ ಎಡಿಟರ್ ಬರೀತಾರೆ, ಒಂದು ಕರ್ನಾಟಕದ ಒಂದು ಸುಪ್ರಸಿದ್ಧವಾದಂಥ ಪತ್ರಿಕೆಯಲ್ಲಿ ಎಡಿಟೋರಿಯಲ್ ಬರೀತಾರೆ, ಯಾವ ರೀತಿ ರಾಜಕೀಯ 1960s ಇತ್ತು, ಯಾವ ರೀತಿ ಕುಸಿತು, ಹರಿಯಾಣ ಕಲ್ಚರು, So, ಯುಪಿ ಅವ್ರಿಗೂ ಕಲ್ಚರು, ಬಿಹಾರ್ ಮೌಲ್ಯಗಳಿಲ್ಲ. ಕಲ್ಚರ್ ಕರ್ನಾಟಕ ಹೆಂಗ್ ನೀವು ಬಂದ್ಬಿಟ್ಟಿದೆ ಅಂತ ಮೌಲ್ಯಗಳು ಹೇಳಿ. ಬೇಡವಾ? ನಿಮ್ಗೂ ಒಂದ್ ನಿಮಿಷ, ಮೌಲ್ಯಗಳು ಬೇಡವಾ? ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಈಗ ರಾಜಕಾರಣದಲ್ಲಿ ನಿಮ್ಮ ವಾಸ್ತವ ಪಕ್ಷದಲ್ಲಿ ಏನು ಅಂದ್ರೆ, ನಿಮ್ಮ ಪಕ್ಷದಲ್ಲಿ ಕಾರ್ಯಕರ್ತರಿಗೆ ಎಷ್ಟು ವಾಸ್ತವ ನೋವಿದೆ ಏನಂದ್ರೆ, ಗೊತ್ತಾ? ಎಷ್ಟು ವಾಸ್ತವ ನೋವಿದೆ ಏನು ಗೊತ್ತಾ? ನೀವು ಅಂತ ಶ್ರೀಲಕ್ಷ್ಮಿ ಕೆಲಸ ಅವರೇ, ಮಾಡ್ತಾ ವಾಸ್ತವ ಇದ್ದಕ್ಕೆ ಏನು ಬಿಜೆಪಿ Anyway, ನಾನು ವೀರಣ್ಣ ವಾಸ್ತವ ಏನು ಅಂದ್ರೆ, reaction ತಗೋಬೇಕು. ಸರ್, ಒಂದ್ ನಿಮಿಷ ಸರ್, ಎಂ ಬಿ ಪಾಟೀಲ್ ಅವ್ರು ಹೇಳ್ತಾರೆ, ವೀರಣ್ಣ ಅವರೇ, ಎಂ ಬಿ ಪಾಟೀಲ್ ಅವ್ರು ಹೇಳ್ತಾರೆ 15ರಿಂದ 20 ಜನ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ನಮ್ ಜೊತೆ ಸಂಪರ್ಕದಲ್ಲಿದ್ದಾರೆ, ನಮ್ ಜೊತೆ ಬರಕ್ ರೆಡಿ ಇದ್ದಾರೆ ಅಂತ. ಏನ್ ಹೇಳ್ತೀರಿ? ಈಗ 136 ಶಾಸಕರು ಇರೋ ಕಾಂಗ್ರೆಸ್ ಪಕ್ಷಕ್ಕೆ ಏನಕ್ಕೆ ಬೇರೆ ಶಾಸಕರು ಬೇಕಿದೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಬರ್ತಾ ಇದ್ದಾರೆ ನಾವು ಅವ್ರಾಗೆ ಅಲ್ಲ ಅವ್ರ ಹೇಳಿಕೆ ನಾವು, ಯಾಕಂದ್ರೆ ಅವರೆಲ್ಲ ಅತಂತ್ರ ಇದಾಗಿದೆ, ಅಂದ್ರೆ ಶಾಸಕರು ಎಲ್ಲೋ ಹೊರಗಡೆ ಹೋಗ್ಬೋದು ಅಂತ ಭಯದಿಂದ ಈ ರೀತಿ ಹೇಳ್ತಾ ಇದಾರ ಅಂತ ಗೊತ್ತಿಲ್ಲ. ಈಗಾಗಲೇ ನೋಡಿ, 1 ವರ್ಷ ಕಳೆಯೋ ಹಂತದಲ್ಲೇ ಎಷ್ಟು ಭಿನ್ನಮತ ಅಸಮಾಧಾನಗಳು ಎಲ್ಲ ಶಾಸಕರಿಂದ ಹೊರಬಂದಿತ್ತು. ಮತ್ತೆ ಗುಂಪುಗಾರಿಕೆಗಳು ಕೂಡ 1, 2, 4, 6 ಗುಂಪುಗಳಿದೆ. ಹಿಂದೆ ಇವ್ರು ಹೌದು ಸತೀಶ್ ಜಾರಕಿಹೊಳಿ ಅವರು ಕೂಡ ಮೈಸೂರು ಟೂರ್, ದಸರಾ ಸಂದರ್ಭದಲ್ಲಿ ಮೈಸೂರು ಟೂರ್ ಮಾಡಿದ್ರು. ನಂತರ ದುಬೈ ಹೋಗ್ಬೇಕು ಅಂತಾನು ಪ್ಲಾನ್ ಮಾಡಿದ್ರು. ಅದನ್ನೆಲ್ಲ ಸರಿ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಅಂದ್ರೆ ಮೊದಲನೇ ವರ್ಷದಲ್ಲೇ ಈ ರೀತಿ ಆದ್ರೆ ಈಗ 2ನೇ ವರ್ಷಕ್ಕೆ ಮುಂದಿನ ವಾರ ಕಾಲಿಡ್ತಾ ಇದ್ದಾರೆ. ಮೊದಲನೇ ವರ್ಷದನೇ ಅನುದಾನ ಕೊಡ್ಲಿಕ್ಕಾಗ್ಲಿಲ್ಲ, ಬಂಡವಾಳದ ವೆಚ್ಚ ಕೊಡ್ಲಿಕ್ಕಾಗ್ಲಿಲ್ಲ. ಹಾಗಾಗಿ ಈಗ ಸಂಬಳ ಕೊಡೋದಕ್ಕೂ ಕೂಡ ಸರ್ಕಾರದ ಬಳಿ ಹಣ ಇಲ್ದಂಗೆ ಆಗಿದೆ. ಈ ಪರಿಸ್ಥಿತಿಯಲ್ಲಿ ಕೋಮಾ ಸ್ಥಿತಿಗೆ ಹೋಗ್ಬಿಟ್ಟಿದೆ ಕರ್ನಾಟಕ ರಾಜ್ಯ. ಈಗಿನ ಸರ್ಕಾರ ಆರ್ಥಿಕವಾಗಿ ಆಡಳಿತಾತ್ಮಕವಾಗಿ ಕೋಮಾ ಸ್ಥಿತಿಯಲ್ಲಿ ಅದೇ ಸರ್ಕಾರ ಜನಗಳಿಗೆ ಗ್ಯಾರಂಟಿ ಯೋಜನೆ ಕೊಡೋದಲ್ಲ, ಅದಕ್ಕೆ ನಿಮ್ಗೆ ಭಯ. ನಟರಾಜ್ ಗೌಡ್ರೆ, ಎಂ ಬಿ ಪಾಟೀಲ್ ಅವರು ಅದನ್ನ ಹೇಳ್ತಾರೆ. ಏನ್ ಹೇಳ್ತಾರೆ? 15ರಿಂದ 20 ಜನ ನಮ್ ಜೊತೆ ಸಂಪರ್ಕ. ನೀವು ಅದನ್ನೇ ಮಾಡಕ್ ಕೊಟ್ಟಿದ್ದೀರಿ. ಇಲ್ಲ, ನಾವು ಮಾಡಕ್ ಕೊಟ್ಟಿಲ್ಲ. ಈ ಚುನಾವಣೆ, ಪಾರ್ಲಿಮೆಂಟ್ ಚುನಾವಣೆಗೆ ಮುಂಚೆನೂ ಕೂಡ ನಮಗೆ 15ರಿಂದ 20 ಜನ ಶಾಸಕರು ಸಂಪರ್ಕದಲ್ಲಿ, ಮಾನ್ಯ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಸಂಪರ್ಕದಲ್ಲಿ ಇದ್ದಾರೆ. ಇದ್ರು ನಮ್ಗೇನ್ ಹೇಳಿದ್ ಗೊತ್ತಾ, ಉಪಚುನಾವಣೆಗಳು ಬೇಕಾಗಿಲ್ಲ, ನಮ್ಗೆ ಸಂಪೂರ್ಣ ಬಹುಮತದ ಸುಭದ್ರ ಸರ್ಕಾರ ಇದೆ, ನಿಮ್ಮ ಅಗತ್ಯ ನಮಗಿಲ್ಲ. ನಮ್ಗಲ್ಲಿ ಉಸಿರು ಕಟ್ಟದ ವಾತಾವರಣ ನೀವು ನೋಡಿದ್ರಿ. ನೀವು ಎಸ್ ಟಿ ಸೋಮಶೇಖರ್ ನೇರವಾಗಿ ಹೆಂಗ್ ಬಂದ್ರು, ಹೆಬ್ಬಾರ್ ಅವರು ನೇರವಾಗಿ ಹೆಂಗ್ ಈಚೆಗೆ ಬಂದ್ರು. ಆದ್ರೂ ಕೂಡ ನಾವು ರಾಜೀನಾಮೆ ಕೊಟ್ಟು ನೀವು ಈ ತರ ಬರೋದು ಸರಿ ಅಲ್ಲ. ಯಾಕಂದ್ರೆ ಉಪಚುನಾವಣೆ ಮಾಡಿಸುವಂತದ್ದು ಹೊಣೆಗಾರಿಕೆ ರಾಜ್ಯ ಸರ್ಕಾರದ ಮೇಲೆ ಬೀಳ್ತದೆ, ಜನತೆಗೆ ಬರ್ಡನ್ ಆಗುತ್ತೆ ಅಂತ ನಾವು ಬೇಡ ಅಂತ ಹೇಳಿದೀವಿ. ಇವತ್ತು ಕೂಡ ಅವರ ಶಾಸಕರ ನಮ್ಗೆ ಅಗತ್ಯ ಇಲ್ಲ. ಸಂಸಾರ ಮಾಡೋದು ಅಲ್ಲ, ನಿಮ್ಮ ಶಾಸಕರು ನೀವು ಜನಕ್ಕೆ ಕೇರ್ ಮಾಡಲ್ಲ. ಉಪಚುನಾವಣೆಗಳು ನಡೀಲಿ ಸರ್, ನಮ್ಗೆ ಅಗತ್ಯ ಇಲ್ಲ, ನಮ್ಗೆ ಅದ್ರ ಅಗತ್ಯ ಇಲ್ಲ. ಆದ್ರೂ ಒಂದು ಅಂಕಿಅಂಶ ಏನ್ ಗೊತ್ತಾ, ಒಂದು ಅಂಕಿಅಂಶ ಏನಿಲ್ಲ ನಾನು ಇಡೀ ದೇಶದಲ್ಲಿ. ಶ್ರೀಲಕ್ಷ್ಮಿ ಅವರೇ, ಸಂಸಾರ ಯಾಕೆ ಹಿಂಗ್ ಮಾಡ್ತೀರಾ? ಸಂಸಾರ ಡೈರೆಕ್ಟ್ ನೀವು ಹೇಳಿ, ನಿಮ್ ಶಾಸಕರಿಗೆ ಹೇಳ್ತಾ ಇದ್ದೀರಾ? ನೀವು ಹೇಳ್ತಾ ಇದ್ದೀರಿ, ನಿಮ್ ಶಾಸಕರಿಗೆ ಹೇಳ್ತಾ ಇದ್ದೀರಾ? ಅವರ ಶಾಸಕರಲ್ಲಪ್ಪ ಅವರು. ನೀವು ನಿಮ್ಮ ಶಾಸಕರು ನೀವು ನಿರ್ಲಜ್ಜರಾಗಿ, ಲಜ್ಜೆಗೆಟ್ಟವರಾಗಿ ಏನ್ ಬೇಕಾದ್ರೆ ಅನ್ಬೋದು. ಇವ್ರು ಹೆಂಗ್ ಹೇಳ್ತೀರಾ ಗೊತ್ತಾ? ಅವ್ರ ಹತ್ರ ಅವ್ರ ಮಲ್ಲಿರ್ಲಿ, ನಮ್ ಜೊತೆ ಸಂಸಾರ ಮಾಡಬಾರ್ದು. ನೀವು ಕಾಂಟ್ಯಾಕ್ಟ್ ಮಾಡಬಾರ್ದು. ನೀವು ಯಾಕೆ ಕಾಂಟ್ಯಾಕ್ಟ್ ಮಾಡ್ತೀರಾ? ನೀವು ಮಾಡ್ತೀರಾ? ಅಲ್ಲ, ನಿಮ್ಮ ಯಾಕೆ ನೀವು ಅವ್ರ ಜೊತೆ ನೋಡಿ, ನಮ್ಗೆ ದೂರ ಓಡಿಸ್ಬೇಕು. ನೀವು ಕೇಳಿಸ್ಕೊಳ್ಳಿ, ಅದೇ ಮಾಡಿದ್ರಿ. ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಪಕ್ಷ ಎಂತ ದುಸ್ಥಿತಿಯಲ್ಲಿದೆ. ನಿಮ್ಮ ಪಕ್ಷ ಅಂದ್ರೆ ಜನ, ನಿಮ್ಮ ಶಾಸಕರು, ನಿಮ್ಮ ಕಾರ್ಯಕರ್ತರು, ನಿಮ್ಮ ನಾಯಕರು ಚೀತು ಅಂದ್ಬಿಟ್ಟು ನಿಮ್ಮ ಪಕ್ಷ ನಮ್ಗೆ ನಾವು ಬೇಡ ಅಂತ ಹೇಳ್ತಾ ಇದೀವಿ. ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಈ ದೇಶದಲ್ಲಿ 44% ಬಿಜೆಪಿಯ ಜನಪ್ರತಿನಿಧಿಗಳು, 44% ಬಿಜೆಪಿಯ ಜನಪ್ರತಿನಿಧಿಗಳು ಬೇರೆ ಪಕ್ಷದಿಂದ ಬಂದಂತವರು. ನೀವು ಪಾರ್ಟಿ ಹೆಂಗ್ ಗೊತ್ತಾ, ನೀವು ನಿಮ್ ಬಿಲ್ಡ್ ಮಾಡ್ಕೊಂಡಿರೋದು ಬೇರೆಯವ್ರಿಗೆ. ಸಿಬಿಐ ತೋರಿಸ್ತೀರಾ, ಇಡಿ ತೋರಿಸ್ತೀರಾ, ಐಟಿ ತೋರಿಸ್ತೀರಾ. ಇಡೀ ದೇಶದಲ್ಲಿ ಗೋವಾ ಸೇರ್ಸ್ಕೊಂಡು ಕರ್ನಾಟಕದಲ್ಲಿ ಅಷ್ಟೇ. ಅದೆಲ್ಲ ಮುನ್ರತ್ನ ಅಂತ MLA ಒಬ್ರು ಇದ್ರು, ಅವ್ರಿಗೆ ವೋಟರ್ ಗೇಟ್ ಅಂತೆ. ಇವ್ರು ಹೇಳಿದ್ರು ವೋಟರ್ ಗೇಟ್, ವೋಟರ್ ಗೇಟ್ ಅಂದ್ಬಿಟ್ರು. ಅವ್ರ ಶಾಸಕರ, ಕಾಂಗ್ರೆಸ್ ಶಾಸಕರಾಗಿದ್ದಾಗ ಆಮೇಲೆ ಪಕ್ಷ ಸೇರ್ಸ್ಕೊಂಡ್ರು, ಮಂತ್ರಿ ಮಾಡ್ಬಿಟ್ರು ಅವ್ರನ್ನ. ಏನ್ ಪ್ರಮೋಷನ್ ಇವ್ರಿಗೆ ಅಂದ್ರೆ, ಇವ್ರ ವಾಷಿಂಗ್ ಮಿಷಿನ್